ನಾಡಿನ ಶ್ರೇಷ್ಠ ರಾಜಕಾರಣಿ, ಧೀಮಂತ ರೈತ ನಾಯಕ, ಪದದಲಿತರ ಸೇವೆಯನ್ನ ಬಹುವಾಗಿ ತನ್ನ ಜೀವಿತದುದ್ದಕ್ಕೂ ಮಾಡಿದ ನಮ್ಮೆಲ್ಲರ ಪ್ರೀತಿಯ BS ಯಡಿಯೂರಪ್ಪನವರ ಅಭಿಮಾನೋತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪರಂ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ಯತಿಶ್ರೇಷ್ಠರನ್ನು ಕೂಡ ಸ್ಮರಿಸಿದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ಯಡಿಯೂರಪ್ಪನವರನ್ನು, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮಾನ್ಯತೆಯನ್ನ ತಂದುಕೊಟ್ಟಂತ ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಸಂರಕ್ಷಣೆಯನ್ನ ಜತನವಾಗಿ ಮಾಡ್ತಾ ಇರ್ತಕ್ಕಂಥ ಅಮಿತ್ ಶಾ ಜಿ ಅವರನ್ನು ಕೂಡ ನೆನಪು ಮಾಡಿಕೊಳ್ತಾ ವೇದಿಕೆಯಲ್ಲಿ ಆಸೆಯಿಂದ ಆಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ್ ಮಹಾಶಯರೇ, ಮಾಧ್ಯಮ ವೃಂದದವರೇ, ಇದೊಂದು ಬಹು ವಿಶೇಷವಾದ ಘನತೆವೆತ್ತ ಒಂದು ಕಾರ್ಯಕ್ರಮ. ಇದು ಕೇವಲ BS ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಬದುಕಿನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಯಾವ ಮೌಲ್ಯಗಳನ್ನ ತನ್ನ ಬದುಕಿನಲ್ಲಿ ರೂಢಿಸಿಕೊಂಡು ಮೌಲ್ಯಯುತವಾದ ಬದುಕನ್ನ ನಡೆಸ್ತಾ ಅಂತಹದೊಂದು ಶಕ್ತಿಯನ್ನ ಗಳಿಸಿ ಸಮಾಜ ಸೇವೆಯನ್ನ ಮಾಡಿದರೋ ಅಂತೆಲ್ಲ ಮೌಲ್ಯಗಳನ್ನ ನಾವು ಸ್ಮರಿಸ್ತಕ್ಕಂತ, ಆರಾಧಿಸ್ತಕ್ಕಂತ ಅಭಿಮಾನದ ಒಂದು ಉತ್ಸವ. ರಘುವಂಶದ ಕವಿ ಒಂದು ಮಾತನ್ನ ಹೇಳ್ತಾನೆ, ಯಾರು ತ್ಯಾಗಾಯ ಸಮೃತಾರ್ಥಾನಾಂ ಯಶಸೇ ವಿಜಗೀಷೂಣಾಂ ಸತ್ಯಾಯ ಮಿತಭಾಷಣೆ ಯೋಗೇನಾಂತೆ ತನುತ್ಯಜಾಂ. ಕಾಳಿದಾಸನ ಈ ಮಾತಿಗೆ ಅನುಗುಣವಾಗಿ ನಾಡಿನ ಆರ್ಥಿಕ ಸಮೃದ್ಧಿಯನ್ನ ವೃದ್ಧಿಸಿ ನಾಡಿನ ಜನಗಳ ಸೇವೆಯನ್ನು ಮಾಡಿದಂತಹವರು, ಆಡುವ ಮಾತುಗಳನ್ನ ಬಹಳಷ್ಟು ಮಿತವಾಗಿ ಬಳಸಿ ಜನಸೇವೆಯನ್ನು ಮಾಡಿದಂತಹವರು ಯಡಿಯೂರಪ್ಪನವರು. ಜಗದ ಜನಗಳ ನೋವನ್ನ, ದೀನ ದಲಿತರ ನೋವನ್ನ ಅರ್ಥ ಮಾಡಿಕೊಂಡು ಪರಿಹಾರವನ್ನ ಮಾಡಿದಂತಹವರು. ಅಂತಹ ಯಡಿಯೂರಪ್ಪನವರನ್ನ ಸ್ಮರಿಸ್ತಕ್ಕಂಥ ಅಭಿಮಾನೋತ್ಸವದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನ ತಂದುಕೊಟ್ಟಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ COVID-19 ಸಂದರ್ಭದಲ್ಲಿ ಮಾಡಿದಂತಹ ಸೇವೆ ಬಹು ಅನನ್ಯವಾಗಿರ್ತಕ್ಕಂಥ, ನೊಂದ ರೈತರಿಗೆ ಸದಾ ಧ್ವನಿಯಾಗಿರ್ತಕ್ಕಂಥವರು, ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ನರಳಬಾರದು ಅನ್ನೋ ಕಾರಣಕ್ಕೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ವಿಶೇಷವಾದ ವೈಜ್ಞಾನಿಕ ಅನುದಾನವನ್ನ ಕೊಟ್ಟು ವಿಜ್ಞಾನದ ಮೂಲ ವಿಜ್ಞಾನ ಪರಿಪಾಲಿಸಿದಂತಹವರು, ಪೋಷಿಸಿದಂತಹವರು. ಅಂತಹ ಯಡಿಯೂರಪ್ಪನವರನ್ನ ಸ್ಮರಿಸಿಕೊಳ್ತಕ್ಕಂಥ ಜನಸಾಗರದ ಮಧ್ಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನ ತಂದಿದೆ.